ದ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2026 ಆಯಿತಾ. ಇದು ವಿಶ್ವ ಅಭಿವೃದ್ಧಿ ವರದಿ 2026 ಅಥವಾ 2026ರ ವಿಶ್ವ ಅಭಿವೃದ್ಧಿ ವರದಿ ಪ್ರಕಟ ಆಯಿತು. ಹಾಗಾದರೆ ಸರ್ ಇದನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಆಯಿತಾ. ಆ ರಿಪೋರ್ಟಲ್ಲಿ ಏನಿದೆ ಅದನ್ನು ಆಮೇಲೆ ನೋಡೋಣ, ತಲೆ ಕೆಡಿಸ್ಕೊಬಿಡಿ. ಈಗ ಸ್ವಲ್ಪ ಬೇಸಿಕ್ಸ್ ಮಾತಾಡ್ಬಿಡ್ತೀವಿ. ಓಕೆ, ಸೊ ವಿಲ್ ಕಮ್ ಟು ದ ಬೇಸಿಕ್ಸ್ ಪಾರ್ಟ್. ಬೇಸಿಕ್ಸ್ ಬಹಳ 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 ಇಂಪಾರ್ಟೆಂಟ್. ಸರಿ ನೋಡಿ ನಾನಿಂದು ಈಗ ಪದ ಬಳಸ್ತಾ ಇದ್ದೀನಿ, ಮಲ್ಟಿಲ್ಯಾಟ್ರಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬಹುರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಮಲ್ಟಿಲ್ಯಾಟ್ರಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬಹುರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಒಂದೊಂದೇ ಮಾತಾಡ್ಕೊಂಡು ಹೋಗೋಣ. ಫಸ್ಟ್ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಎರಡನೇದು IMF, KMF ಅಲ್ಲ, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಯಿತಾ. ಇವೆರಡು ಬ್ಯಾಂಕನ್ನು ನಾವು UN ಬ್ಯಾಂಕ್ ಅಂತ ಕರಿತೀವಿ. ವಿಶ್ವಸಂಸ್ಥೆ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಬ್ಯಾಂಕ್ ಆಯಿತಾ. ಸರ್ 1944 ಒಂದು ಸಮಾವೇಶ ನಡೆಯುತ್ತೆ, ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂತ ಅದರ ಹೆಸರು. ಬ್ರಿಟನ್ ವುಡ್ ಕಾನ್ಫರೆನ್ಸ್. ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ವಿಶ್ವದ ಹಣಕಾಸು ಸ್ಥಿರತೆ, ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕಾಪಾಡಲಿಕ್ಕೋಸ್ಕರ ವಿಶ್ವಸಂಸ್ಥೆ ಪ್ರಾರಂಭಿಸಿರುವಂಥ ಎರಡು ಬ್ಯಾಂಕ್ ಅದು. ಜಗತ್ತಲ್ಲಿ ಹಣಕಾಸು ಸ್ಥಿರತೆಯನ್ನು ಕಾಪಾಡಲು ವಿಶ್ವಸಂಸ್ಥೆ ಪ್ರಾರಂಭಿಸಿರುವಂಥ ಎರಡು ಬ್ಯಾಂಕು, ಒಂದು ವರ್ಲ್ಡ್ ಬ್ಯಾಂಕು, ಎರಡನೇದು IMF. ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಎರಡರ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ DC ನಲ್ಲಿ ಆಯಿತಾ. ಇದೇನು ಕೆಲಸ ಮಾಡುತ್ತೆ? ವರ್ಲ್ಡ್ ಬ್ಯಾಂಕು ಅಭಿವೃದ್ಧಿಗೆ ಸಾಲ ಕೊಡುತ್ತೆ, ವರ್ಲ್ಡ್ ಬ್ಯಾಂಕು ಆಯಿತಾ. IMF ಯಾವ್ದಾದ್ರು ದೇಶ ಆರ್ಥಿಕ ಬಿಕ್ಕಟ್ಟಲ್ಲಿದ್ದರೆ, ಎಕನಾಮಿಕ್ ಕ್ರೈಸಸ್ಸಲ್ಲಿದ್ದರೆ ಸಾಲ ಕೊಡುತ್ತೆ. 1990ರಲ್ಲಿ ಭಾರತ ಆರ್ಥಿಕ ಬಿಕ್ಕಟ್ಟಲ್ಲಿತ್ತು. ಇಂಡಿಯಾ ವಾಸ್ ಫೇಸಿಂಗ್ ಎಕನಾಮಿಕ್ ಕ್ರೈಸಿಸ್. ಅವಾಗ ಸಾಲ ತಗೊಂಡಿದ್ದು IMF ಹತ್ರ. ಅಭಿವೃದ್ಧಿಗೆ ಸಾಲ ಬೇಕು ಅಂದರೆ ವರ್ಲ್ಡ್ ಬ್ಯಾಂಕ್ ಸಾಲ ಕೊಡುತ್ತೆ. ದಿವಾಳಿ ಆಗ್ತೀರ, IMF ಸಹಾಯ ಮಾಡುತ್ತೆ. ಎರಡೂ ಸೇರ್ಕೊಂಡು ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕಾಪಾಡ್ತಾರೆ ಆಯಿತಾ. ಸರಿ, ಈಗ ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವರ್ಲ್ಡ್ ಬ್ಯಾಂಕ್, ಐ ಆಮ್ ಪರ್ಟಿಕ್ಯುಲರ್ಲಿ ಸ್ಪೀಕಿಂಗ್ ಅಬೌಟ್ ವರ್ಲ್ಡ್ ಬ್ಯಾಂಕ್. ಏನು ಸರ್ ಕರೆಕ್ಟಾಗಿ ಕೇಳಿಸ್ಕೊಬಿಟ್ಟು ನಾನು ಹೇಳಿದೆ. ವರ್ಲ್ಡ್ ಬ್ಯಾಂಕ್ ಕೆಳಗಡೆ, ಮತ್ತು ಇವತ್ತು ಮಾತಾಡ್ತಿರೋ ಟಾಪಿಕ್ಸ್ ಯಾವ ರಿಪಿಟೇಷನ್ಸ್ ಇಲ್ಲ. ಕಳೆದ ವಾರಗಳು ನಾವು ಯಾವ ಮಾತಾಡಿಲ್ಲ. ಹಳೆ ಬ್ಯಾಚರು ಎಚ್ಚರಿಕೆಯಿಂದ ಕೇಳಲೇಬೇಕಾಗ್ತದೆ. ಏನು ತಲೆ ಕೆಡಿಸ್ಕೊಬಿಟ್ರೆ ಮಳೆ ಬರ್ತೈತೆ, ನೀವು ಈಗ ಬಿಟ್ಟರು ಏನು ಹೋಗೋಕ್ಕಾಗಲ್ಲ. ಅದ್ರ ಬದಲು ಈಗ ಕೂತ್ಕೊಂಡ್ರೆ ನಾನು ಟಾಪಿಕ್ ಕವರ್ ಆಗ್ತವೆ. ಸರ್ ಹೊಟ್ಟೆ ಹಸಿತೈತೆ ಸರ್, ರಾತ್ರಿ ಚಪಾತಿ ಎಕ್ಸ್ಟ್ರಾ ತಿನ್ನು ಆಯಿತಾ. ಸುಂದರ, ವರ್ಲ್ಡ್ ಬ್ಯಾಂಕ್ ಕೆಳಗಡೆ ಸರ್ 5 ಹಣಕಾಸು ಸಂಸ್ಥೆಗಳಿದಾವೆ. ವರ್ಲ್ಡ್ ಬ್ಯಾಂಕ್ ಕೆಳಗೆ ಮತ್ತೆ 5 ಹಣಕಾಸು ಸಂಸ್ಥೆಗಳಿದಾವೆ. ಒಂದೊಂದು ಇಂಪಾರ್ಟೆಂಟ್. ಯಾವ್ಯಾವ? ಓಕೆ, ಎಸ್ ನೋಡಿಲ್ಲ. ರೈಟ್, ವರ್ಲ್ಡ್ ಬ್ಯಾಂಕ್, ಅದ್ರ ಕೆಳಗಡೆ 5 ಹಣಕಾಸು ಸಂಸ್ಥೆಗಳಿದಾವೆ ಆಯಿತಾ. ಒಂದೊಂದೇ ಮಾತಾಡ್ತಾ ಹೋಗೋಣ. ಒಂದು IBRD, ಇನ್ನೊಂದು IDA, IFC, ಮಿಗಾ, ICSID. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸರಿ, IBRD ಏನು ಕೆಲಸ ಮಾಡುತ್ತೆ ನೋಡಿ. ಮಧ್ಯಮ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳು ಸಾಲ ತೀರ್ಸೋ ಕೆಪಾಸಿಟಿ ಇಲ್ಲ ಅಂದರೆ ಅವ್ರಿಗೆ ಸಾಲ ಕೊಡುತ್ತೆ. ಸಾಲ ತೀರ್ಸೋ ಕೆಪಾಸಿಟಿ ಇದ್ದರೆ ಸಾಲ ಕೊಡುತ್ತೆ.
ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸು ಯಾವ ದೇಶಗಳು ಸಾಲ ಇಸ್ಕೊಂಡು ವಾಪಸ್ ಕೊಡೋ ಕೆಪಾಸಿಟಿ ಇದ್ದಾವೋ ಅವ್ರಿಗೆ ಸಾಲ ಕೊಡೋದು IBRD. ಯಾರಿಗೆ ಸಾಲ ತೀರ್ಸೋಕ್ಕೆ ಕೆಪಾಸಿಟಿನೇ ಇಲ್ಲ, ಓಕೆ, ಅವರಿಗೆ ಬಡ್ಡಿ ರಹಿತ ಸಾಲ, ಅತ್ಯಂತ ಕಡುಬಡ ರಾಷ್ಟ್ರಗಳಿಗೆ ಬಡ್ಡಿ ರಹಿತ ಸಾಲ ಕೊಡೋದು IDA. ಆಯಿತಾ? IFC. ಓಕೆ ಸರ್, ಈಗ ಒಂದು 4 ದೇಶಗಳಿದಾವೆ ಚೆನ್ನಾಗಿ ಬೆಳೀತಾ ಇದ್ದಾವೆ. ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥ ದೇಶಗಳಲ್ಲಿ ಬಂಡವಾಳ ಹಾಕಿ ದುಡ್ಡು ಮಾಡ್ಕೊಳ್ಳೋಕ್ಕೆ ಅಂತ IFC. ಇದು ಪ್ರಾಫಿಟ್ ಮೇಲೆ ಕೆಲಸ ಮಾಡುತ್ತೆ. ಇದಕ್ಕೆ ಹಾಗಾಗಿ ಇದನ್ನು ವಾಣಿಜ್ಯ ಅಂಗ ಅಂತ ಕರಿತೀವಿ, ಕಮರ್ಷಿಯಲ್ ಆರ್ಮ್ ಆಫ್ ವರ್ಲ್ಡ್ ಬ್ಯಾಂಕ್. ಈಗ ಇಂಡಿಯಾ ಫಾಸ್ಟಾಗಿ ಬೆಳೀತಾ ಇದೆ, ಇಂಡಿಯಾದಲ್ಲಿ ದುಡ್ಡು ಹಾಕ್ತಾರೆ, ಬಂಡವಾಳ ಹಾಕ್ತಾರೆ, ದುಡ್ಡು ತಗೋತಾರೆ. ಇಟ್ಸ್ ಎ ಪ್ರೈವೇಟ್ ಏನು ಕಮರ್ಷಿಯಲ್ ಆರ್ಮ್ ಇದು IFC. ಮಿಗಾ, ಓಕೆ, ಇವರೆಲ್ಲ 4 ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಓಕೆ, ಅವರು ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ವಿದೇಶದಲ್ಲಿ ಜಾಸ್ತಿ ದುಡ್ಡು ಹುಡ್ತಾರೆ. ಇವ್ರಿಗೆ ಇನ್ಶೂರೆನ್ಸ್ ಕವರ್ ಕೊಡೋಕ್ಕೆ ಅಂತ ಹೇಳಿ ಓಕೆ ಮಿಗಾ ಇದೆ. ಯಾರು ವಿದೇಶ ಬಂಡವಾಳವನ್ನು ಹೂಡ್ತಾರೋ, ವಿದೇಶಿ ಬಂಡವಾಳ ಫಾರಿನ್ ಇನ್ವೆಸ್ಟ್ಮೆಂಟ್ ಹಾಕ್ತಾರೋ ಅಂಥ ಇನ್ವೆಸ್ಟರ್ಸ್ಗಳಿಗೆ ಇನ್ಶೂರೆನ್ಸ್ ಕೊಡೋದಕ್ಕೆ ಅಂತೇಳಿ ಮಿಗಾ ಇದೆ. ಆಯಿತಾ ಸರ್? ದೇಶಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸಂಘರ್ಷ, ತಿಕ್ಕಾಟ ಅಥವಾ ಬಿಕ್ಕಟ್ಟುಗಳಿದ್ದರೆ ಅದನ್ನು ಬಗೆಹರಿಸೋದಕ್ಕೆ ಅಂತ ಒಂದು ಕೋರ್ಟ್ ಇದೆ. ಆದರೆ ಭಾರತ ICSIDಯನ್ನು ಸೇರ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ಇದು ಶ್ರೀಮಂತ ರಾಷ್ಟ್ರಗಳ ಪರವಾಗಿ ಕೆಲಸ ಮಾಡಿದೆ, ನ್ಯಾಯಸಮ್ಮತವಾಗಿ ಕೆಲಸ ಮಾಡಿಲ್ಲ. ಆದರೆ ಇವು 3 ಇದಾವಲ್ಲ, IBRD, IDA, IFC, ಇದರ ಫೌಂಡಿಂಗ್ ಮೆಂಬರ್ ಭಾರತ ಸ್ಥಾಪಕ ಸ್ಥಾನಮಾನವನ್ನು ಹೊಂದಿದೆ. ಆ ನಂತರದಲ್ಲಿ ಭಾರತ ಮಿಗಾ ಸೇರ್ಪಡೆ ಆಯಿತು, ಬಟ್ ಇದನ್ನು ಸೇರ್ಪಡೆ ಆಗಿಲ್ಲ ಭಾರತ. ಬಿಕಾಸ್ ವ್ಯಾಪಾರದ ಬಿಕ್ಕಟ್ಟುಗಳು ಅಥವಾ ವಿವಾದಗಳು ಅಂತ ಬಂದಾಗ ಇದು ICSID ಬರೀ ಶ್ರೀಮಂತ ರಾಷ್ಟ್ರಗಳ ಪರವಾಗಿ ತೀರ್ಪು ಕೊಟ್ಟಿದೆ. ಇಂಡಿಯಾ ಡಸ್ ನಾಟ್ ಲೈಕ್ ದಿಸ್. ಏನು ಸರ್, ಅರ್ಥ ಆಗ್ತದೆ ಇಲ್ಲ? ಓಕೆ, ಈಗ ಜೊತೆಗೆ ಸರ್ ವರ್ಲ್ಡ್ ಬ್ಯಾಂಕು ಪ್ರಕಟಿಸುವಂಥ ಜಾಗತಿಕ ವರದಿಗಳು ನೋಡಿ. ಈಗ ಇದೇ ರಿಪೋರ್ಟು ವಿಶ್ವ ಅಭಿವೃದ್ಧಿ ವರದಿ ಇದೇ ಪಬ್ಲಿಷ್ ಆಗಿರೋದು. ಇನ್ಯಾವ ರಿಪೋರ್ಟು? ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್. ಮುಂಚೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ಪ್ರಕಟ ಮಾಡುತ್ತಿತ್ತು, ಇದು ಡಿಸ್ಕಂಟಿನ್ಯೂ ಆಗಿದೆ. ಸರಿ, ನನಗೊಂದು ಅಲ್ಲಿ IBRD ಅಂತ ಎಕ್ಸ್ಪ್ಲೈನ್ ಮಾಡಿದೆ. IBRD ಅದೇನು ಮಾಡ್ತಾಳೆ? ಮಧ್ಯಮ ಮತ್ತು ಬಡ ರಾಷ್ಟ್ರಗಳಿಗೆ ಯಾರು ಸಾಲ ತೀರ್ಸೋ ಕೆಪಾಸಿಟಿ ಇದೆ ಅವ್ರಿಗೆ ಸಾಲ ಕೊಡ್ತಾರೆ ಅಂತ ಹೇಳಿದೆ, ಕರೆಕ್ಟಾ? IBRD ಹತ್ರ ಸಾಲ ಇಸ್ಕೋಬೇಕಂದ್ರೆ IMF ಹತ್ರ ಮೆಂಬರ್ಶಿಪ್ ತಗೊಂಡಿರಲೇಬೇಕು. ಓಕೆ, ಬಟ್ ಭಾರತ ಮತ್ತು ವಿಶ್ವ ಬ್ಯಾಂಕಿಗೆ ಅಷ್ಟಕ್ಕಷ್ಟೇ. ಯಾಕೆ ಗೊತ್ತಾ? ನೋಡಿ, ಇಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಓಕೆ ಏನಾರು ನಿರ್ಧಾರ ತಗೋಬೇಕು ಅಂತಂದರೆ ವೋಟಿಂಗ್ ನಡೆಯುತ್ತೆ. ವರ್ಲ್ಡ್ ಬ್ಯಾಂಕಲ್ಲಿ ಏನಾದ್ರು ನಿರ್ಧಾರ ತಗೋಬೇಕು ಅಂದರೆ ವೋಟಿಂಗ್ ನಡೆಯುತ್ತೆ. ಬಟ್ ವೋಟಿಂಗ್ ಪವರ್ ಹೆಂಗಿದೆ ಗೊತ್ತಾ? ಯಾರು ವರ್ಲ್ಡ್ ಬ್ಯಾಂಕಿಗೆ ಹೆಚ್ಚು ದುಡ್ಡು ಹಾಕ್ತಾರೋ ಅವ್ರಿಗೆ ಜಾಸ್ತಿ ವೋಟಿಂಗ್ ಕೊಡಲಾಗುತ್ತೆ. ಅದರಲ್ಲಿ ಅಮೆರಿಕ ಎಷ್ಟು ವರ್ಲ್ಡ್ ಬ್ಯಾಂಕಿಗೆ ದುಡ್ಡು ಹಾಕಿದೆ ಅಂತಂದರೆ, ವರ್ಲ್ಡ್ ಬ್ಯಾಂಕಲ್ಲಿ ಅಮೆರಿಕ ಈಸ್ ಎಂಜಾಯಿಂಗ್ ವಿಟೋ ಪವರ್. ಅಮೆರಿಕ ಏನು ಹೇಳಿದ್ರು ವರ್ಲ್ಡ್ ಬ್ಯಾಂಕ್ ಕೇಳಲೇಬೇಕು. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗಲೂ, UN ಈಸ್ ಈಕ್ವಲ್ ಟು US ಅಂತ, ಯುನೈಟೆಡ್ ನೇಷನ್ಸ್ ಈಸ್ ಈಕ್ವಲ್ ಟು ಯುನೈಟೆಡ್ ಸ್ಟೇಟ್ಸ್. ಬಿಕಾಸ್ ಯುನೈಟೆಡ್ ಸ್ಟೇಟ್ಸ್ ಇಲ್ದಲೆ UN ವರ್ಕೇ ಆಗಲ್ಲ. ಯಾರು ಹೆಚ್ಚು ದುಡ್ಡು ಹಾಕ್ತಾರೋ ಅಷ್ಟು ವೋಟಿಂಗ್ ಪವರ್ ಕೊಡ್ತಾರೆ. ಅಮೆರಿಕ ಈಸ್ ಎಂಜಾಯಿಂಗ್ ವಿಟೋ ಪವರ್. ಆಯಿತಾ? ಈಗ ಯಾವ ರಿಪೋರ್ಟ್ ಪ್ರಕಟ ಆಗಿದೆ? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2026 ಪ್ರಕಟ ಆಗಿದೆ. ಸರಿ, ಈ ರಿಪೋರ್ಟಲ್ಲಿ ಏನು ಹೇಳುತ್ತೆ? ಓಕೆ, ರಿಪೋರ್ಟಲ್ಲಿ ಏನು ಹೇಳುತ್ತೆ? ನೋಡಿ, ರಿಪೋರ್ಟ್ ಹೇಳುತ್ತೆ ಈ ವರ್ಷ 2026 ರಿಪೋರ್ಟ್ ಹೇಳುತ್ತೆ 16% ಆಫ್ ದ ಜಾಬ್ಸ್, ಜಗತ್ತಲ್ಲಿ ಉದ್ಯೋಗಗಳು ಓಕೆ 16% ಆಫ್ ದ ಜಾಬ್ಸ್ ಈಸ್ ಗೋಯಿಂಗ್ ಟು ರೀಪ್ಲೇಸ್ ಬೈ ಆಟೋಮೇಷನ್. 100ರಲ್ಲಿ 16 ಜನ
AI ಇಂದ ಕೆಲಸ ಕಳ್ಕೊಂತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ 116 ಜನ ಕೆಲಸ ಕಳ್ಕೊಂತಾರೆ. ಇದು ನೆಗೆಟಿವ್ ಆಸ್ಪೆಕ್ಟ್. ಪಾಸಿಟಿವ್ ಥಿಂಗ್ ಏನಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರಡ್ಯೂಸ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯೂಸ್ ಮಾಡ್ಕೊಂಡು ವೆದರ್ ಬಗ್ಗೆ ಮಾಹಿತಿ ಪಡಿಬೋದು, ಕ್ಲೈಮೇಟ್ ಬಗ್ಗೆ ಮಾಹಿತಿ ಪಡಿಬೋದು, ಮಣ್ಣಿನಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಬಗ್ಗೆ ಮಾಹಿತಿ ಪಡಿಬೋದು. ಅಂದರೆ ಪ್ರಿಸೈಸ್ ಅಗ್ರಿಕಲ್ಚರ್ ಮಾಡ್ಬೋದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಇದರಿಂದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್.